ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ. ಇವತ್ತು ನಾವೆಲ್ಲೂ ಹೋಯ್ತಂತ ಹೇಳಿದ್ರೆ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕುಂಬಾಶಿಗೆ ಹೋಯಿತು. ನವರಾತ್ರಿ ಅಲ್ಲ, ಸೊ ಹಾಗಾಗಿ ಇಲ್ಲಿ ಬಂದಿತ್ತಾಗ ನಾವು ಬಪ್ಪತ್ತಿಗೆ ಸಾಯಂಕಾಲ ಸ್ವಲ್ಪ ಯಕ್ಷಗಾನ ಸ್ಟಾರ್ಟ್ ಆಯಿತು ಅಷ್ಟೇ. ಅದು ಸ್ವಲ್ಪ ಕಾಂತಲ್ಲೇ ಆಮೇಲೆ ದೇವಸ್ಥಾನ ಎಲ್ಲ ಒಳಗೆಲ್ಲ ಹೋಗಿ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಬಂತು. ಎಂತಂತೇಳಿದ್ರೆ ಅಲ್ಲಿ ಒಳಗಡೆ ವೀಡಿಯೋಸ್ ಎಲ್ಲ ಫೋಟೋಸ್ ಎಲ್ಲ ತೆಗಿಕ್ಕಿಲ್ಲ ಅಮ್ಮನವರದ್ದು. ಹೊರಗಡೆ ಬೇಕಾದರೂ ಫೋಟೋಸ್ ಎಲ್ಲ ತೆಗಿಲಿಕ್ಕೆಲ್ಲ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ತಿದ್ದಿದ್ರು. ನಾವು ದೇವಸ್ಥಾನದ್ದೆಲ್ಲ ಲೈಟಿಂಗ್ಸ್ ಎಲ್ಲ ಹಾಕ್ರೆ ಸಾಯಂಕಾಲ ಹಬ್ಬಕ್ಕೂ ಎಂಥ ಚೆಂದ ತೋರ್ತಿತ್ತು ಗೊತ್ತಾ, ಸೂಪರ್. ಮತ್ತು ದೇವಸ್ಥಾನಕ್ಕೆ ಫಸ್ಟ್ ಹೋದಲ್ಲ, ಇಲ್ಲ ಏನೋ ಒಂಥರ ಫುಲ್ ಗಾರ್ಡನಲ್ಲೆಲ್ಲ ಇದ್ರು, ಚೆಂದ ಆಯ್ತು ದೇವಸ್ಥಾನ ಮಾತ್ರ. ನಂಗೆ ಕಂಡು ಭಾರಿ ಖುಷಿ ಆಯಿತಾ. ಇದೆಲ್ಲ ಹೊರಗಡೆ ಲೈಟ್ ಸೆಟ್ಟಿಂಗ್ ಎಲ್ಲ ಮಾಡಿ ನಾವು ಹಿಂಗೆ ಒಂದೊಂದೇ ರೌಂಡ್ ಹಾಕ್ಕೊಂಡು ಹಂಗಿಂದ ಬಂದು ಇಲ್ಲಿ ಯಕ್ಷಗಾನ ಹತ್ತಿತ್ತು. ಸ್ವಲ್ಪ ಅದನ್ನು ಕಾಣ್ತಿತ್ತು, ಕಂಡು ಹೋಯ್ತು. ಆಮೇಲೆ ಕತ್ಲೆ ಐತಲ್ಲ, ಜಾಸ್ತಿ ಹೊತ್ತು ನಿತ್ರೆ ಮಗು ಸಣ್ಣದಲ್ಲ, ಬೈಕಲ್ಲಿ ಹೋಯ್ಕಲ್ಲ, ಅದಕ್ಕೆ ಆಮೇಲೆ ಸ್ವಲ್ಪ ಹೊತ್ತಲ್ಲೇ ಹಾಯ್ಕೊಂಡು ಎಲ್ಲ ಕಂಡ್ಕೊಂಡು ಆಮೇಲೆ ವಾಪಸ್ಸು ಹೋಯ್ತು ಮನೆಗೆ. ಈ ದೇವಸ್ಥಾನಕ್ಕೆ ನೀವು ಬಂದಿರೆ ಹೇಳಿ. ಎಂತಕ್ಕಂದರೆ ಈ ದೇವಸ್ಥಾನ ಇಪ್ಪದು ಹೈವೇಲ್ಲೇ ಸೈಡಿಗೆ ಇತ್ತು. ಎಷ್ಟು ಜನ ಬಂದಿರು ನಾವು ಹೋದಲ್ಲಿ ಗೊತ್ತಾ, ಎಲ್ಲ ಹೆಂಗಸ್ರೆ. ದಿನ KSRTC ಬಸ್ ನಿಂತ್ಕೊಂಡೇ ಇರುತ್ತೆ, ಬಸ್ ಮುಖಮಂಟಪದ ಎದುರು ಅಷ್ಟು ಜನ ಇಲ್ಲಿ ಬರ್ತಾ ಇರ್ತರು ಅಮ್ಮನವ್ರ ದರ್ಶನ ಮಾಡೋಕ್ಕೆ. ಇದು ಎದುರು ಮುಖಮಂಟಪ. ನೀವು ಯಾರಾದರೂ ಬರಲಿಲ್ಲ ಅಂತ ಹೇಳಿದ್ರೆ ಒಂದು ಸಾರಿ ಈ ದೇವಸ್ಥಾನಕ್ಕೆ ಬಂದು ಹೋಯ್ನಿ. ಯಾವ ದೇವಸ್ಥಾನಕ್ಕೆ ಹೋದ್ರೂ ಮನಸ್ಸಲ್ಲೊಂದು ಖುಷಿ ಇರುತ್ತೆ, ನೆಮ್ಮದಿ ಸಿಕ್ಕಕ್ಕಂದು ದೇವಸ್ಥಾನಕ್ಕೆ ಹೋಗಿರುತ್ತೆ. ಇದು ನೆಕ್ಸ್ಟ್ ಡೇ ನಾವು ದೇವಸ್ಥಾನಕ್ಕೆ ಹೊರಟದ್ದು. ಯಾವ ದೇವಸ್ಥಾನ ಅಂತ ಹೇಳಿದ್ರೆ ನಮ್ಮೂರ ದೇವಸ್ಥಾನ, ಕೋಟಶ್ರೀ ಅಮೃತೇಶ್ವರಿ ದೇವಸ್ಥಾನ. ರಿಕ್ಷಾಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದಿತ್ತು. ಯಾವ ರಿಕ್ಷಾನೂ ಅಡ್ಡ ಹಾಕಿದ್ರು ನಿಲ್ಲಿಸ್ಲಿಲ್ಲ, ಎಲ್ಲ ಫುಲ್ ಇದ್ದಿತ್ತು. ಆಮೇಲೆ ಒಂದು ರಿಕ್ಷಾಕ್ಕೆ ಫೋನ್ ಮಾಡ್ತಾ ಅವ್ರ ವಾಪಸ್ ಸ್ವಲ್ಪ ಲೇಟ್ ಆತಂದ್ರೆ, ಸೊ ನಾವು ರೋಡ್ ಮೇಲೆ ನಿಂತ್ಕೊಂಡು ವೆಯ್ಟ್ ಮಾಡ್ತಿದ್ದಿತ್ತ. ಹಿಂಗೆ ಮಾತಾಡ್ತಿದ್ದಿತ್ತೆಲ್ಲ. ಇವನ ಸೊಡ್ಡಿಗೊಂದು ಕೊಡ್ಲ ಫ್ರೆಂಡ್ಸ್, ಐಫೋನ್ ಮುಸುಡಿಗೊಂದು ಕೊಡ್ಲ. 180 ರೂಪಾಯಿ ವಾಚ್ ಹತ್ತೈತೆ. 180 ರೂಪಾಯಿ ವಾಚ್ ಇಟ್ಕೊಂಡು 185 ರೂಪಾಯಿ ಜಾತ್ರೆ ವಾಚ್. ಎಷ್ಟು ರೂಪಾಯಿ ಗೊಂಡೆ? 185, 15 ರೂಪಾಯಿ. ಇವನು ಈ ವಾಚ್ ಇಟ್ಕೊಂಡು ಶೋ ಮಾಡ್ತಾ. ಇಲ್ಲಿಗೆ ಬಂತು ರೋಡ್ ಫುಲ್ ಜಾಮ್. ನೀವು ಯಾವತ್ತೇ ಕಾಣಿ ಇಲ್ಲಿಷ್ಟು ರೋಡ್ ಬ್ಲಾಕ್ ಆಗಿರೋದು. ಫ್ಯಾಕ್ಟ್ರಿ ಮೀನು ಗಾಡಿ ಎಲ್ಲ ಇಲ್ಲಿಂದನೇ ಹಬ್ಬದ. ಆದರೆ ಹಬ್ಬದ ಟೈಮಿಗೆ ಈ ಸೈಡಿಂದ ಹಬ್ಬಕ್ಕೆ ಬಿಡೋದಿಲ್ಲ, ಬೇರೆ ಸೈಡಿಂದ ಹೋಯ್ಕೊ. ಆದರೆ ನಮ್ಮ ಸೈಡಿಂದೆಲ್ಲ ಅಂದರೆ ಅಷ್ಟು ವೆಹಿಕಲ್ ಇರುತ್ತಿಲ್ಲ, ಟ್ರಾಫಿಕ್ ಜಾಮ್ ಅಂತಂತ. ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ವೇಸ್ಟ್ ಆಯಿತು. ರಿಕ್ಷಾ ಮೂವ್ ಆಯ್ಲೇ ಇಲ್ಲ, ಎದುರೊಂದು ಲಾರಿ ನಿಂತು. ಆಮೇಲೆ ಬಸ್ ಬರ್ಕಿದ್ದಿತ್ತು, 1-2 ಬಸ್ ಪಾಸ್ ಆಯ್ತು ದೊಡ್ಡದು. ನಾವು ಹೀಗೆ ಮುಂದೆ ಹೋಯ್ ಅಲ್ಲಿ ವಾಪಸ್ ಟರ್ನ್ ಮಾಡ್ಕೊಂಡು ಬಂದು ನಮ್ಮನ್ನು ಅಲ್ಲಿ ನಿಲ್ಲಿಸ್ರ. ಆಮೇಲೆ ಎಂಥ ಜನ ಅಂತ್ರಿ ಗೊತ್ತಾ, ಅಷ್ಟು ಬ್ಲಾಕ್ ಆಯ್ತು ರೋಡಪ್ಪ. ತುಂಬ ಜನ ಬರ್ತಾರೆ. ನೀವು ಒಂದು ಸಾರಿ ಬಂದು ಹೋಯ್ನಿ, ನೀವು ಬರಲಿಲ್ಲ ಅಂತ ಹೇಳಿ ಬಂದು ಹೋಯ್ನಿ. ಇಲ್ಲ, ಇದು ನಮ್ಮೂರ ದೇವಸ್ಥಾನ. ಖುಷಿ, ನಮ್ಮೂರಂದರೆ ನಮಗೇನೋ ಒಂಥರ ಖುಷಿ. ಹಾಗೆ ನವರಾತ್ರಿ ಟೈಮ್ ಗಮ್ಮತ್ತು ಫುಲ್. ಅಮ್ಮನವ್ರ ಪವಾಡ ಕಾಣಿ. ಇದು ಹೊಸ ದೇವಸ್ಥಾನ, ಅದು ಮೊದಲು ಬೇರೆ ದೇವಸ್ಥಾನ ಇದ್ದಿತ್ತು. ಇಲ್ಲಿ ಸುತ್ತ ನೀವು ಕಲ್ಲು ಮೂಡಿ ಬಂದದ್ದು ಕಂಡೀರಿ ಅಲ್ಲ, ಅದೆಲ್ಲ ಅಮ್ಮನವ್ರ ಮಕ್ಕಳು ಒಂದೊಂದೇ ಮೂಡಿ ಬರ್ತಿದ್ದಿತ್ತು. ಆಮೇಲೆ ದೇವ್ರಿಗೆ ಹೇಳ್ಕೊಂಡು, ಅಂದರೆ ಫುಲ್ ದೇವಸ್ಥಾನದ ಸುತ್ತ ಆತಂತ ಹೇಳಿ ಅಮ್ಮನವ್ರಿಗೆ ಹೇಳ್ಕೊಂಡೆಲ್ಲ ಅದಲ್ಲಿಗೆ ಸ್ಟಾಪ್ ಆಯ್ತಂತ. ಅದೆಲ್ಲ ಮೂಡಿ ಬಂದು ಕಲ್ಲು ಎಂಥ ಮಹಿಮೆ ಇತ್ತಂದ್ರೆ, ನಿಮ್ಮ ಮಕ್ಕಳ ಇದ್ದಿದ್ರೆ ಇಲ್ಲಿ ಬೆಳಕಿನ ಸೇವೆ ಕೊಟ್ಟರು ಮಕ್ಕಳಾಯ್ತು ಆ ಥರ. ಮತ್ತು ಇಲ್ಲಿ ಭರತನಾಟ್ಯಮ್ಮ ಇದ್ದಿತ್ತು ಅಷ್ಟೇ. ನನ್ನ ಮಗಳು ಅದನ್ನು ಕಂಡ್ಕೊಂಡು ಡ್ಯಾನ್ಸ್ ಮಾಡ್ತಿದ್ರು ಅವಳು ಸಹ. ಎಲ್ಲ ಸ್ವಲ್ಪ ಚೂರು ಕಂಡ್ಕೊಂಡು ಆಮೇಲೆ ಲೇಟ್ ಆಯ್ತಲ್ಲ, ಬಳೆ ಹಿಡ್ಕೊಂಬಂತ ಆಚೆಗೆ ಹೋಯ್ತು. ಬಳೆ ರೇಟೆಲ್ಲ ಕೇಂಬಕ್ಕಿಲ್ಲ ಎಂತಕ್ಕಂದ್ರೆ ತುಂಬ ಕಾಸ್ಟ್ಲಿ ಐತೆ ಮಾರ್ರೆ ಬಳೆ. ಸ್ವಲ್ಪ ಹಿಡ್ಕೊಂಡು ಇಲ್ಲಿ ಬಂದವ್ರು ಮತ್ತು ಬಳೆ ಎಲ್ಲ ಹಿಡ್ಕೊಂಡು ಹೋದ್ರು, ಅದು ಭಾರಿ ವಿಶೇಷ. ನನ್ನ ತಂಗಿ ಬೆಳಿಗ್ಗೆ ಬಂದು ಬಳೆ ಇಟ್ಕೊಂಡು ಹೋಗಿದ್ದಾಳೆ.
ಉಳಿದು 2ನೇ ಸಾರಿ ಬಂದದ್ದು. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕು ರೆಡಿ ಆದವು. ಇನ್ನೊಂದು ರಿಕ್ಷಾ ಬೇಕಲ್ಲ, ಹಂಗಾಗಿ ಮುಂದಿನ ವೀಡಿಯೋದಾಗ ಮಸ್ತ್ ಸಿಕ್ಕುವಕ್ಕ.